ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಇವತ್ತು ಕೆಂಪಕ್ಕಿ ತಂಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಶಿವರಾತ್ರಿ ಹಬ್ಬ ಅಲ್ವಾ, ವೆರೈಟಿ ತಂಬಿಟ್ಟುಗಳು ಮಾಡ್ಬೋದು. ನಾನು ಕೆಂಪಕ್ಕಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕೆಂಪಕ್ಕಿ ಒಂದು ಬೌಲು, ಅದೇ ಅಳತೆಯಲ್ಲಿ ಹುರ್ಗಡ್ಲೆ ಮತ್ತು ಅದೇ ಅಳತೆಯಲ್ಲಿ ಕಡಲೆ ಬೀಜ ಮತ್ತು ಬೆಲ್ಲ ಸ್ವಲ್ಪ ನಾನು ಒಂದೂವರೆ ಉಂಡೆ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಎಳ್ಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಏಲಕ್ಕಿ ಪೌಡರು ಮತ್ತು ಕೊಬ್ಬರಿನ ನಾನು ಸಣ್ಣಗೆ ಒಂದು ಅರ್ಧ ಹೋಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಇವಾಗ ನಾವು ಕೆಂಪು ಅಕ್ಕಿನ ಹುರ್ಕೊಳ್ಳೋಣ. ನೀವು ಯಾವುದೇ ಅಕ್ಕಿ ಬೇಕಾದರೂ ನೀವು ಹಾಕ್ಕೋಬೋದು. ಬಟ್ ಕೆಂಪು ಅಕ್ಕಿ ಅಂದರೆ ನಮಗೆ ಐರನ್ ಅಂಶ ಎಲ್ಲದೂ ಸಿಗುತ್ತೆ. ಶುಗರ್ ಪೇಷಂಟ್ಗಳೂ ಸಹ ಈ ಥರ ತಿನ್ಬೋದು ತಂಬಿಟ್ಟನ್ನ. ಮಾಮೂಲಿ ಅಕ್ಕಿದಾದರೆ ಶುಗರ್ ಜಾಸ್ತಿ ಹಾಗೆ ಹೀಗೆ ಅಂತಾರಲ್ವ. ಈ ಥರ ಅಕ್ಕಿಲಿ ಕೆಂಪು ಅಕ್ಕಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ತುಂಬಾ ಹೆಲ್ದಿ ಫುಲ್ ತಂಬಿಟ್ಟು ಇದು. ನಾವು ಬೇರೆ ಅಕ್ಕಿಲೆಲ್ಲ ಅಂದರೆ ನೆನೆಸಿ ಅಕ್ಕಿ ಆ ಥರದ್ರಲ್ಲೂ ಮಾಡ್ತಾರೆ, ಹುರಿದು ಮಾಡ್ತಾರೆ. ನಾನಿಲ್ಲಿ ಕೆಂಪಕ್ಕಿ ಯೂಸ್ ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮಕ್ಕಳಿಗೂ ತುಂಬಾ ಹೆಲ್ದಿ ಫುಡ್ ಇದು. ಇವಾಗೆಲ್ಲ ಜಾಸ್ತಿ ಕಡಲೆದು ಬೇರೆದೆಲ್ಲ ಮಾಡ್ತಾ ಇರ್ತೀವಲ್ವ, ಈ ರೀತಿ ಮನೇಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಅಕ್ಕಿನ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಾಗುತ್ತೆ. ಅದನ್ನು ಹುರಿದಾದ್ಮೇಲೆ ನಾವು ಶೇಂಗಾ ಬೀಜ ಹುರ್ಕೋಬೇಕು. ಏಕೆಂದರೆ ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಹುರ್ಕೊಂಡು ಇನ್ನೇನು ಸ್ವಲ್ಪ ಆಗಬೇಕು ಅಂದರೆ ಒಂದು ಅರ್ಧ ಸ್ವಲ್ಪ ಬಿಸಿ ಆದಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಕಡಲೆ ಬೀಜ ಅಂತೂ. ಏಕೆಂದರೆ ಹಸಿಯಾಗಿ ಇದ್ಬಿಡುತ್ತೆ. ನೀಟಾಗಿ ನಾವು ಎಷ್ಟು ಕ್ವಾಂಟಿಟಿಲಿ ಹೆಂಗೆ ಹುರಿತೀವೋ ಅದ್ರ ಮೇಲೆ ನಮಗೆ ತಂಬಿಟ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಅದನ್ನು ನಾನು ಬೇರೆ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಸಿಪ್ಪೆ ಎಲ್ಲ ತೊಗೋಬೇಕಲ್ವ, ಅದಕ್ಕೋಸ್ಕರ. ಇವಾಗ ಕಡಲೆನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು, ಕೆಂಪಗಾಗಬೇಕು. ಅದನ್ನು ಹಾಗೆ ಹುರ್ಕೊಂಡಿದ್ದೀನಿ ನೋಡಿ, ಈ ರೀತಿ ಹುರ್ಕೋಬೇಕು. ಏಕೆಂದರೆ ನಾವು ಪುಡಿ ಮಾಡೋಕ್ಕಾಗ್ದಾಗ ಚೆನ್ನಾಗಿ ಪುಡಿ ಆಗಬೇಕು. ಕೊಬ್ಬರಿನ ಇಲ್ಲಿ ನಾನು ತುರಿದಿಲ್ಲ. ಹೀಗೆ ಅಂದರೆ ಹಳ್ಳಿಗಳಲ್ಲಿ ಏನು ತಂಬಿಟ್ಟು ಮಾಡ್ತಾರೋ ಅದೇ ಟೈಪು, ಬಟ್ ನಾನಿಲ್ಲಿ ಕೆಂಪಕ್ಕಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಇವಾಗ ಕೊಬ್ಬರಿನೂ ಅಷ್ಟೇ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ಹುರ್ಕೋಬಾರ್ದು, ಸುಮ್ಮನೆ ಸ್ವಲ್ಪ ಬಿಸಿ ಆಗಬೇಕಷ್ಟೇ. ಮತ್ತು ಇದಕ್ಕೆ ಬ್ಲ್ಯಾಕ್ ಎಳ್ಳು ಮಾತ್ರ ನಾನು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು ನಾನು ಹಾಕ್ತಾಯಿಲ್ಲ. ಏಕೆಂದರೆ ಕೊಬ್ಬರಿ ಮತ್ತು ಕಡಲೆ ಬೀಜನೇ ವೈಟ್ ಇರುತ್ತಲ್ವ, ಇದು ಬ್ಲ್ಯಾಕಲ್ಲಿದ್ದರೆ ತುಂಬಾ ಚೆನ್ನಾಗೂ ಕಾಣುತ್ತೆ ಮತ್ತು ತುಂಬ ಹೆಲ್ದಿ ಎಳ್ಳು. ಹಾಗಾಗಿ ನೋಡಿ, ಕಡಲೆ ಬೀಜ ನಾನೆಲ್ಲ ಸಿಪ್ಪೆ ತೆಗೆದು 2 ಹೋಳು ಮಾಡಿ ಇಟ್ಟಿದ್ದೀನಿ. ಅಂದರೆ ನಾನು ಇವಾಗ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ನೀವು ಮಿಲ್ಲಿಗೆ ಕೊಡ್ಬೋದು. ನಾನಿಲ್ಲಿ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಮಿಕ್ಸಿಲಿ ಹಾಕೋತಾ ಇದ್ದೀನಿ. ಅಂದರೆ ಕೆಂಪಕ್ಕಿ ಸ್ವಲ್ಪ ತರಿಯಾಗೇ ಬರುತ್ತೆ. ಅಂದರೆ ನೀವು ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಜಲಿಸ್ಬಿಟ್ಟು ಬಂದಿದ್ದ ತರಿನೆಲ್ಲ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ನಾನು ಅದೇ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಕಡಲೆನೂ ಅಷ್ಟೇ ಸಪ್ರೇಟ್ ನಾನು ಪುಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಕ್ಕಿ ಸ್ವಲ್ಪ ನುಣ್ಣಗಾಗಲ್ಲ, ಕಡಲೆ ಆದರೆ ಬೇಗ ಪುಡಿ ಆಗಿಬಿಡುತ್ತೆ. ಇವಾಗ ನೋಡಿ, ಅಕ್ಕಿನ ಪುಡಿ ಮಾಡಿಟ್ಟಿದ್ನಲ್ಲ, ಅದ್ರ ಜೊತೆಗೆ ಕಡಲೆನೂ ಹುರ್ಗಡ್ಲೆ ಪುಡಿ ಮಾಡಿದ್ನಲ್ಲ ಅದನ್ನು ಅದರೊಳಗಡೆ ಹಾಕೋತಾ ಇದ್ದೀನಿ. ಮತ್ತು ನಾನು ಕಡಲೆ ಬೀಜನ ಒಂದು ಬೌಲ್ ತೊಗೊಂಡಿದ್ನಲ್ಲ, ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ನಾನು ಪುಡಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಪಪ್ಪು ಥರ ಇರೋದನ್ನ ಸಪ್ರೇಟು ಇಟ್ಕೊಂಡಿದ್ದೀನಿ. ಏಕೆಂದರೆ ನಾವು ಅಕ್ಕಿ ಮತ್ತು ಕಡಲೆ ಎರಡು ಜೊತೇಲಿ ಸ್ವಲ್ಪ ಕಡಲೆ ಬೀಜ ಹುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೇಮ್ ಹಳ್ಳಿಗಳಲ್ಲಿ ಇದೇ ರೀತಿ ಮಾಡೋದು. ನೀವು ಒಮ್ಮೆ ಟ್ರೈ ಮಾಡಿ, ಆವಾಗ ಗೊತ್ತಾಗುತ್ತೆ. ಬೇರೆ ಬೇಗ ಆಗೋ ಅಂಥದ್ದು ಮಾಡ್ತೀವಲ್ವ, ಇದೂ ಬೇಗ ಆಗುತ್ತೆ. ಸ್ವಲ್ಪ ಉರಿಬೇಕಷ್ಟೇ. ಇದು ತುಂಬ ದಿವಸ ಇಟ್ಕೋಬೋದು. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಕೆಂದರೆ ಸ್ವೀಟ್ ಮಾಡುವಾಗ ಮೇಯ್ನ್ ಏಲಕ್ಕಿ ಪುಡಿ ಬೇಕಲ್ವ. ಇದಕ್ಕೆ ಬೇಕಾದ್ರೆ ಜಾಯಿಕಾಯಿ ಪುಡಿ ಇದ್ರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಅದು ಹಿಟ್ಟೆಲ್ಲ ಮಿಕ್ಸ್ ಮಾಡಾದಮೇಲೆ ನಾನು ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡೋದ್ರಿಂದ ಒಂದು ಅರ್ಧ ಹೋಳು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬೋದು. ಮತ್ತು ಕಡಲೆ ಬೀಜನೂ ಅಷ್ಟೇ ಒಂದು ಬೌಲ್ ತೊಗೊಂಡಿದ್ನಲ್ಲ, ಅದ್ರಲ್ಲಿ ಸ್ವಲ್ಪ ಪುಡಿ ಮಾಡಿ ನಾನು ಸ್ವಲ್ಪನ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಬ್ಲ್ಯಾಕ್ ಎಳ್ಳು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಏಕೆಂದರೆ ನಾವು ಆವಾಗಲೇ ಪುಡಿ ಎಲ್ಲ ಮಾಡಿ ಅಕ್ಕಿ ಕಡಲೆ ಬೀಜ ಎಲ್ಲ ಪುಡಿ ಮಾಡಿದ್ವಲ್ಲ, ಅದ್ರ ಜೊತೇಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ಉಜ್ಜಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇವಾಗ ಮತ್ತೆ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೋತೀನಿ. ಇವಾಗ ಬೆಲ್ಲ ಪಾಕ ಮಾಡ್ಕೋಬೇಕು. ಅದಕ್ಕೋಸ್ಕರ 1 ಗ್ಲಾಸ್ ನೀರು ಹಾಕ್ಕೊಂಡು ಬೆಲ್ಲನ ನಾನು ಸ್ವಲ್ಪ
ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಇಷ್ಟು ಬೆಲ್ಲ ಬೇಕಾಗಲ್ಲ, ಕಡಿಮೆನೇ ಸಾಕಾಗುತ್ತೆ. ಏಕೆಂದರೆ ನಾವು ಪಾಕ ಮಾಡಬೇಕಲ್ವಾ, ಹಾಗಾಗಿ ನಾನು ಹಾಕ್ಕೋತಾ ಇದ್ದೀನಿ. ಅಕಸ್ಮಾತ್ ಸಾಲ್ಟೇಜ್ ಬಂದರೆ ಮತ್ತೆ ಮಾಡಬೇಕಲ್ಲ ಅಂತ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಅಂದರೆ ನಾವು ತುಂಬ ಗಟ್ಟಿ ಪಾಕ ಮಾಡಿಬಿಟ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ತಂಬಿಟ್ಟು. ನಾವು ಒಂದು ಹದದಲ್ಲಿ ಪಾಕ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಅಂಟಕ್ಕಾದರೆ ಸಾಕು. ಅಂದರೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ತಂಬಿಟ್ಟು ಕಟ್ಟೋಕ್ಕಾಗಲ್ಲ, ಏಕೆಂದರೆ ಸಣ್ಣಗೆ ಅದು ಪಾಕ ಬರ್ತಾ ಇರಬೇಕು. ಸಣ್ಣಗೆ ಫುಲ್ಲು ಸ್ಲಿಮ್ ಇಟ್ಬಿಟ್ಟು ಪಾಕ ಕುದೀತಾ ನಾವು ಉಂಡೆ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಸಾಕು, ಇಷ್ಟು ಅಂಟಿದ್ರೆ ಸಾಕು. ಅದು ತಣ್ಣಗಾದ್ಮೇಲೆ ತುಂಬಾ ಇನ್ನೂ ಅಂಟು ಬರುತ್ತೆ. ಜಾಸ್ತಿ ಒಂದೆಳೆನೂ ಬಂದಿರಬಾರ್ದು, ಇಲ್ಲ ಬರ್ದಲೇನೂ ಇರಬಾರ್ದು. ಆ ಟೈಪಲ್ಲಿ ನಾವು ಪಾಕ ಮಾಡ್ಕೋಬೇಕಾಗುತ್ತೆ. ಇವಾಗ ಜಾಸ್ತಿ ಪಾಕ ಮಾಡ್ಕೊಂಡ್ಬಿಡ್ತು ಅಥವಾ ನೀರೇ ಹಾಕಂದಾಗೆ ನಾವು ಬೆಲ್ಲನೇ ಹಾಗೆ ಕರಗಿಸ್ಬಿಟ್ಟು ಹಾಕ್ತೀವಿ ಅಂದರೆ ತುಂಬ ಗಡ್ಸಾಗುತ್ತೆ. ಕಲ್ಲು ತಂಡು ಕುಟ್ಟಬೇಕಾಗುತ್ತೆ ಅಕ್ಕಿ ತಂಬಿಟ್ಟನ್ನ. ಹಾಗಾಗಿ ನಾನು ಮಾಮೂಲಿ ಒಂದು ಸಿಂಪಲ್ಲಾಗಿ ಒಂದು ಹದವಾಗಿರಲಿ ಅನ್ನೋ ಕಾರಣಕ್ಕೆ ಇಷ್ಟು ಪಾಕ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಅದನ್ನು ಗ್ಯಾಸ್ ಕಡಿಮೆ ಇಟ್ಕೊಂಡು ಬಿಸಿ ಆಗ್ತಾನೆ ಇರಬೇಕು. ಯಾಕೆಂದರೆ ಪಾಕ ಅಂದರೆ ಫುಲ್ ಗಟ್ಟಿನೇ ಆಗೋಗ್ಬಿಡುತ್ತೆ ಪಾಕ. ಅದಕ್ಕೋಸ್ಕರ ಕಮ್ಮಿ ಉರಿ ಮಾಡಿಕೊಂಡು ಬಿಸಿ ಇದನ್ನು ಹಾಕ್ಕೊಂಡು ಹಿಟ್ಟಿಗೆ ನಾವು ಪುಡಿ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪನೇ, ಅಂದರೆ ತುಂಬಾ ಹಾಕ್ಕೊಂಡು ಒಂದೇ ಸಲ ಕಲಿಸ್ಬಾರ್ದು. ಏಕೆಂದರೆ ತುಂಬ ಅದು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನೋಡ್ಕೊಂಡೀಗ ಒಂದು ಸ್ಪೂನಲ್ಲಿ, ಏಕೆಂದರೆ ಬಿಸಿ ಇರುತ್ತಲ್ವ ಪಾಕ, ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಅದಕ್ಕೆ ಒಂದು ಅಂದರೆ ಸ್ವಲ್ಪ ಮೆತ್ತಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು, ಆ ಹದದಲ್ಲಿ ಉಂಡೆ ಕಟ್ಟಬೇಕಾಗುತ್ತೆ. ನೋಡಿ ನಾನು ಇವಾಗ ಅದೇ ರೀತಿ ಕಟ್ತಾಯಿದ್ದೀನಿ. ಸ್ವಲ್ಪ ಮುದ್ದೆ ಮಾಡಿಕೊಂಡು ಒಂದು ಬಿಗಿಯಾಗಿ ಒಂದು, ಅಂದರೆ ನಾವು ತೀರಾ ಸಣ್ಣನೂ ಮಾಡೋಕ್ಕಾಗಲ್ಲ ತಂಬಿಟ್ಟನ್ನ, ಒಂದು ಮೀಡಿಯಮ್ ಸೈಜಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಅದೇ ರೀತಿ ನಾನು ಎಲ್ಲ ಉಂಡೆಗಳ್ನ ಅಂದರೆ ಒಂದೊಂದು ಸೌಟು ಪಾಕ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಕಟ್ಟಬೇಕು. ಒಂದೇ ಸಲ ಪಾಕ ಹಾಕ್ಕೋಬಾರ್ದು. ಇವಾಗ ನೋಡಿ ಚೆನ್ನಾಗಿ ಪಾಕ ಬಂದುಬಿಟ್ಟಿದೆ ಫುಲ್ಲು. ಅದಕ್ಕೆ ನಾನು ಆಫ್ ಮಾಡಿದ್ದೀನಿ. ಬೇಕು ಅಂದರೆ ಆನ್ ಮಾಡ್ಕೊಂಡ್ರೆ ಆಯಿತು ಅಂತ. ಇವಾಗ ಬೇಗ ಕಟ್ಕೊಂಡ್ಬಿಟ್ರೆ ಅದೇ ಪಾಕ ಮತ್ತೆ ನಾವು ಬಿಸಿ ಮಾಡೋ ಅವಶ್ಯಕತೆಯೇ ಇರಲ್ಲ. ಬೇಗ ಆಗೋಗ್ಬಿಡುತ್ತೆ. ಒಂದು ಇಬ್ಬರಿದ್ದರೆ ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಇಬ್ಬರು ಕಟ್ಕೊಂಡು ಪಾಕ ಹಾಕ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ. ನಾವು ಸ್ವಲ್ಪ ಕ್ವಾಂಟಿಟಿಲಿ ಮಾಡುವಾಗ ಈ ರೀತಿ ಮಾಡ್ಕೋಬೋದು. ನೋಡಿ ಈಗ ಒಂದು ಉಂಡೆ ಆಯಿತಾ. ಇವಾಗ ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಳ್ಳೋದು, ಮತ್ತು ಮಿಕ್ಸ್ ಮಾಡ್ಕೊಳ್ಳೋದು, ಕಟ್ಟೋದು. ಇದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆ ಫುಡ್ಡು ಇದು. ಏಕೆಂದರೆ ಇವಾಗ ಶಿವರಾತ್ರಿ ಹಬ್ಬಕ್ಕಂತೂ ಜಾಸ್ತಿ ಎಲ್ಲರ ಮನೇಲೂ ತಂಬಿಟ್ಟು ಮಾಡ್ತಾನೆ ಇರ್ತೀವಿ. ಆದರೆ ಈ ರೀತಿ ಒಮ್ಮೆ ಕೆಂಪು ಅಕ್ಕಿಲಿ ನೀವು ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನಾವು ಕಡಲೆ ಇದೆಲ್ಲ ಮಾಡ್ತಾ ಇರ್ತೀವಲ್ವ, ಅದ್ರ ಬದಲು ಈ ರೀತಿ ಒಮ್ಮೆ ಮಾಡಿ ಇದನ್ನು ನೀವು ವರ್ಷಾನುಗಟ್ಲೆ ಬೇಕಾದ್ರೂ ಇಟ್ಕೋಬೋದು. ಅಂದರೆ ಪಾಕ ಗಟ್ಟಿ ಮಾಡಿ, ಅಂದರೆ ಗಟ್ಟಿ ತುಂಬ ಹಾರ್ಡಾಗಿರುತ್ತೆ. ಹಂಗೆ ಇಷ್ಟ ಇಲ್ಲ ಅಂದವರು ಈ ರೀತಿ ಸಿಂಪಲ್ಲಾಗಿ ಯಾವಾಗ ಬೇಕೋ ಆವಾಗ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ನಾನು ಪಪ್ಪು ಥರನೂ ಕಟ್ ಮಾಡಿ ಹಾಕಿರೋದ್ರಿಂದ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೇಮ್ ಹಳ್ಳಿಲಿ ಯಾವ ರೀತಿ ಮಾಡಿದಾರೋ ಅದೇ ರೀತಿ ನಾನು ತಂಬಿಟ್ಟು ಮಾಡಿದ್ದೀನಿ. ನೀವು ಈಗೊಮ್ಮೆ ತಂಬಿಟ್ಟು ಒಂದು ಸಲ ಮಾಡ್ಕೊಳ್ಳಿ. ಕೆಂಪು ಅಕ್ಕಿಲಿ ನಾನು ಮಾಡಿದ್ದೀನಿ. ನೀವು ಮಾಮೂಲಿ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.